ನೆಲಮಂಗಲ ತಾಲೂಕಿನ ಬಾಣಸವಾಡಿ ಹಾಗೂ ಬೋಳಮಾರನಹಳ್ಳಿ ಗ್ರಾಮಗಳಲ್ಲಿ ವರ್ಷಕ್ಕೊಮ್ಮೆ ನಡೆಯುವ ಇತಿಹಾಸ ಪ್ರಸಿದ್ಧ ಶ್ರೀ ಪಟ್ಟಲದಮ್ಮ ದೇವಿ ಹಾಗೂ ಶ್ರೀ ಮಾರಮ್ಮ ದೇವಿಯ ಜಾತ್ರಾ ಮಹೋತ್ಸವ ಈ ಬಾರಿ ಅದ್ದೂರಿಯಾಗಿ ನೆರವೇರಿತು. ಸುತ್ತಮುತ್ತ ಹತ್ತೂರಿನ ಭಕ್ತರ ಪಾಲಿನ ಆರಾಧ್ಯ ದೇವತೆಗಳಾದ ಪಟ್ಟಲದಮ್ಮ ಮತ್ತು ಮಾರಮ್ಮ ದೇವಿಯವರ ಜಾತ್ರೆಗೆ ಸಾವಿರಾರು ಭಕ್ತರು ಆಗಮಿಸಿ ಭಕ್ತಿಯನ್ನ ಸಮರ್ಪಿಸಿದ್ರು. ಅಕ್ಕ ತಂಗಿಯರಂತೆ ಪೂಜಿಸಲ್ಪಡುವ ಈ ದೇವಿಯರ ಸಂಗಮವೇ ಜಾತ್ರೆಯ ಪ್ರಮುಖ ಆಕರ್ಷಣೆಯಾಗಿದೆ. ಇನ್ನು ಬಾಣಸವಾಡಿಯಿಂದ ಆಗಮಿಸುವ ಪಟ್ಟಲದಮ್ಮ ತಾಯಿಯ ತೇರು ಮತ್ತು ಬೋಳಮಾರನಹಳ್ಳಿಯಿಂದ ಬರುವ ಮಾರಮ್ಮ ತಾಯಿಯ ತೇರು ಮುಖಾಮುಖಿಯಾಗುವ ಸೇರುವ ಕ್ಷಣವನ್ನ ನೋಡುವುದೇ ಭಕ್ತರಿಗೆ ಪುಣ್ಯ ಎಂದು ನಂಬಲಾಗಿದೆ. ಇನ್ನು ಎತ್ತಿನ ಗಾಡಿಯಲ್ಲಿ ಸಾಗುವ ಭವ್ಯ ತೇರುಗಳು, ಹೂವಿನ ಅಲಂಕಾರದಿಂದ ಕಂಗೊಳಿಸುವ ಮಂಟಪಗಳು, ಪ್ರತಿ ಮನೆಯಿಂದ ಆರತಿ ತೆಗೆದುಕೊಂಡು ಬರುವ ಮಹಿಳೆಯರ ಸಂಭ್ರಮ ಹಾಗೂ ತವರು ಮನೆಗೆ ಜಾತ್ರೆಗೆ ಆಗಮಿಸುವ ಹೆಣ್ಣು ಮಕ್ಕಳ ಸಂತಸ ಜಾತ್ರೆಗೆ ವಿಶೇಷ ಮೆರುಗನ್ನ ತಂದಿವೆ. ನಾನು ನಿರುಪಮ ಅಂತ ಹೇಳಿ ಬಾಣಸವಾಡಿಯವರೇ. ನಾನು ಮದುವೆಗೆ 18 ವರ್ಷ ಆಯಿತು. 18 ವರ್ಷದಿಂದಲೇ ಈ ಗ್ರಾಮ ದೇವತೆ ಜಾತ್ರೆ ನೋಡ್ತಾನೆ ಇದ್ದೀನಿ. ಪ್ರತಿ ವರ್ಷವೂ ವರ್ಷದಿಂದ ವರ್ಷಕ್ಕೆ ಜನಸಂಖ್ಯೆ ಏರ್ತಾನೆ ಇದೆ. ಇಲ್ಲಿನ ಮಹಾತ್ಮೆ ತುಂಬ ಇಲ್ಲಿನ ಮಹಾತ್ಮೆ ಅಪಾರವಾದದ್ದು. ತುಂಬ ಶಕ್ತಿ ಇರುವಂಥ ದೇವತೆ ಕೂಡ. ಮತ್ತು ಈ ಜಾತ್ರೆಗೆ ಬೋಳ್ಮಾರಹಳ್ಳಿ ಅಂತ ಪಕ್ಕದ ಊರಿನವರು ಕೂಡ ಸೇರ್ತಾರೆ. ಅಲ್ಲಿ ಮಾರಮ್ಮ ದೇವರು ನಮ್ಮೂರಿನ ಪಟ್ಟಲದಮ್ಮ ತಾಯಿನ ಸೇರಿಸ್ಕೊಂಡು ಮಾಡ್ತೀವಿ. ಬಟ್ ಇಲ್ಲಿಂದು ಶಕ್ತಿಯನ್ನು ತುಂಬ ಇದೆ. ಸೋಮವಾರದಿಂದ ಸ್ಟಾರ್ಟ್ ಆದರೆ ನಮಗೆ ಜಾತ್ರೆ ಅಪ್ ಟು ಸಾಟರ್ಡೇವರೆಗೂ ನಡೆಯುತ್ತೆ. ಸೋಮವಾರ, ಮಂಗಳವಾರ, ಬುಧವಾರ ಪೂರ್ತಿನೂ ಎಲ್ಲ ಕೂಡ ನೈಟ್ ಕೂಡ ಜಾತ್ರೆ ನಡೆಯುತ್ತೆ. ಶನಿವಾರ ಮಾತ್ರ ಹಗಲು ಅಂತ ಮಾಡ್ತಾರೆ. ಬಟ್ ಇಲ್ಲಿನ ಶಕ್ತಿಯಿಂದನೇ ಪ್ರತಿ ವರ್ಷವೂ ಜನಸಂಖ್ಯೆನೂ ಜಾಸ್ತಿ ಆಗಿದೆ. ಸುತ್ತಮುತ್ತ ಹತ್ತೂರಿನಿಂದ ಭಕ್ತರ ಭಾರಿ ಜಮಾವಣೆ ಕಂಡುಬಂದಿದೆ. ಇನ್ನು 6 ದಿನಗಳ ಕಾಲ ನಡೆದ ಈ ಮಹೋತ್ಸವದಲ್ಲಿ ಮಹದೇಶ್ವರ ಸ್ವಾಮಿಗೆ ಪರಾವು, ಮಾರಮ್ಮ ದೇವಿಗೆ ಉಪಹಾರ, ದನಿನಮ್ಮ, ಗೇರಸಲಮ್ಮ, ಜಲಗೇರಮ್ಮ ದೇವಿಯವರಿಗೆ ಆರತಿ, ಮುತ್ತುರಾಯ ಸ್ವಾಮಿಗೆ ಆರತಿ ಹಾಗೂ ಪಟ್ಟಲದಮ್ಮ ದೇವಿಗೆ ವಿಶೇಷ ಪೂಜೆಗಳು ನೆರವೇರಿದವು. ಕೊನೆಯ ದಿನ ಆರತಿ, ಕೊಂಡ ಹಾಗೂ ಹಗಲು ಜಾತ್ರೆ ಮೂಲಕ ಭಕ್ತರು ಭಕ್ತಿಪೂರ್ವವಾಗಿ ತಮ್ಮ ನೈವೇದ್ಯವನ್ನ ಅರ್ಪಿಸಿದ್ರು. ಇನ್ನು ಈ ಜಾತ್ರೆ ತಮ್ಮ ಊರಿನ ಪರಂಪರೆ ಮಾತ್ರವಲ್ಲ, ನಮ್ಮ ನಂಬಿಕೆ ಮತ್ತು ಸಂಸ್ಕೃತಿಯ ಪ್ರತಿಬಿಂಬ ಎಂದು ಗ್ರಾಮಸ್ಥರು ತಿಳಿಸಿದ್ದಾರೆ. ನಮ್ಮ ತಾತ, ನಮ್ಮ ಮುತ್ತಾತ, ಇದು 2000 ವರ್ಷ ಕಾಲದಿಂದ ನಮ್ಮ ತಾತ ಮುತ್ತಾತದ ಕಾಲದಿಂದ ನಾವು ಈ ಸೇವೆನ ಮಾಡ್ಕೊಂಡು ಬರ್ತಾ ಇದೀವಿ. ಈ ಜಾತ್ರೆ, ಈ ತಾಯಿ ಸೇವೆನ ಮಾಡ್ಕೊಂಡು ಬರ್ತಾ ಇದೀವಿ. ನಮ್ಮ ತಂದೆ, ನಮ್ಮ ತಾಯಿ, ಅವರ ತಾಯಿ, ಅವ್ರ ತಾತ, ನಮ್ಮ ಮುತ್ತಾತ ಮಾಡ್ಕೊಂಡು ಬರ್ತಾ ಇದೀವಿ. ಯಾವ ಟೈಮಲ್ಲಿ ನಡೆಯುವಂತ ಜಾತ್ರೆ ಇದು? ಇದು ಏಪ್ರಿಲ್ಗೆ ಆಗ್ತದೆ, ಮೇ ತಿಂಗಳಿಗೆ ಆಗ್ತದೆ. ಎಷ್ಟು ಊರಿನ ಜನ ಸೇರ್ತಾರೆ? ಒಂದು 3 ಊರು ಜನ ಸೇರ್ತದೆ. ತುಂಬಾ ವಿಜೃಂಭಣೆಯಿಂದ ನಡೆಯುತ್ತೆ. ಹೌದು, ತುಂಬಾ ಚೆನ್ನಾಗಿ ಆಗುತ್ತೆ. ತುಂಬಾ ವ್ಯತ್ಯಾಸ ಇದೆ. ಮುಂದೆ ಇದ್ರೂ ಇವಾಗ ಬಹಳ ಚೆನ್ನಾಗಿ ನಡೀತಾ ಐತೆ. ಮುಂಚೆಗೂ ಇವಾಗೂ ಬಹಳ ಚೆನ್ನಾಗಿ ಜಾತ್ರೆ ಬಂದು 2 ಊರವರು ಸೇರ್ಬಿಟ್ಟು ಮಾಡೋದು ಬೋರ್ಮನಲ್ಲಿ
ನಡೆಯುತ್ತೆ ಬಾಣಸ್ವಾಡಿ ಪಟ್ಟದಮ್ಮ ಅಂತ. ಸೋಮವಾರ ಸ್ಟಾರ್ಟ್ ಆದರೆ ಇದು ಶನಿವಾರವರೆಗೂ ನಡೆಯುತ್ತೆ. ಭಾನುವಾರ ಬಂದು ನಾನ್ ವೆಜ್ ಇದು ಮಾಡ್ತಾರೆ. ಸೋಮವಾರ ಮಾದೇಶ್ವರ ಪರ ಊರವ್ರಿಗೆಲ್ಲ ವೆಜ್ ಊಟ ಒಂದೇ ಕಡೆ ಅಡುಗೆ ಮಾಡಿ ಎಲ್ಲರಿಗೂ ಊಟ ಹಾಕ್ತಿದ್ರು. ಮಂಗಳವಾರ ಬಂದು ಮಾರಮ್ಮಂಗೆ ಉಪಹಾರ. ಬುಧವಾರ ಬಂದು 3 ದೇವ್ರಿಗೂ ಆರತಿ ಮಾಡ್ತಾರೆ. ಗುರುವಾರ ಮುಟ್ರಾಯ ಸ್ವಾಮಿ ಇದು ಮಾಡ್ತಾರೆ. ಶುಕ್ರವಾರ ಬಂದು ನೈಟ್ ಇಲ್ಲಿ 2 ದೇವರು 2 ಅವರು ಒಂದಾಗಿ ಉಪಹಾರ ಮಾಡ್ತಾರೆ. ಶನಿವಾರ ಬಂದು ಹಗಲು ಪರಿಸೆ ಕೊಂಡ ಎಲ್ಲ ತುಂಬ ಹಿಂದಿನ ಕಾಲದಿಂದನೂ ಇದು ನಡ್ಕೊಂಡ್ಬಂದೈತೆ. ಸುತ್ತಮುತ್ತ 7-8 ಹಳ್ಳಿಗೂ ಒಂದು ವಾರ ಯಾರು ನೆಲಮಂಗಲದಲ್ಲಿ ಜಾತ್ರೆ ಮಾಡಲ್ಲ. ನಾನು ನೋಡ್ದಂಗೆ ಎಲ್ಲೂ ಮಾಡಲ್ಲ. ಇಲ್ಲಿ ಚೆನ್ನಾಗಿ ಮಾಡ್ತಾರೆ, ಎಲ್ಲ ಅಣ್ತಂದಿರ್ತಾರೆ, ಚೆನ್ನಾಗಿ ಮಾಡ್ತಾರೆ. ಯಾವುದು ಜಗಳ ಎಲ್ಲ ಸಣ್ಣ ಪುಟ್ಟ ಬರ್ಬೋದಷ್ಟೇ. ಅದಾದ್ಮೇಲೆ ಎಲ್ಲ ಮರ್ತಿರ್ಗ ಒಂದಾಗಿರ್ತಾರೆ. ಇದಾದ್ಮೇಲೆ ಮತ್ತೆ ತಿಂಗಳು ಜಾತ್ರೆ ಒಂದು ನಡೆಯುತ್ತೆ. ಎಷ್ಟು ಅಂದರೆ ಎಷ್ಟು ದಿನ ನಡೆಯುವಂಥ ಜಾತ್ರೆ ಇದು? 7 ದಿನ. ಲಾಸ್ಟ್ ದಿನ ಬಂದು ನಾನ್ ವೆಜ್ ಮಾಡೋದು. ದೇವರ ಹೆಸರು? ಪಟ್ಟದಮ್ಮ ಮತ್ತೆ ಮಾರಮ್ಮ ತಾಯಿನ. ನಿಮ್ಮ ಹೆಸರು? ನವೀನ್. ಯಾವ? ಏನು ಆ ಗ್ರಾಮದ ಒಂದು ದೇವರು, ಈ ಗ್ರಾಮದ ಏನು ವಿಷಯ, ಇತಿಹಾಸ ಏನದು? ಈ ಜಾತ್ರೆಯಲ್ಲಿ ಎಷ್ಟು ಜನ ಸೇರ್ತಾರೆ ಅಥವಾ ಎಷ್ಟು ಗ್ರಾಮದವರು ಸೇರ್ತಾರೆ? ಎಷ್ಟು ಗ್ರಾಮ? 2 ಗ್ರಾಮ. ಸುತ್ತಮುತ್ತ ಎಷ್ಟು ಹಳ್ಳಿಯವರು ಬರ್ತಾರೆ ಈ ಜಾತ್ರೆ? ನಿಮ್ಮ ಹೆಸರು? ಯಾವ ಊರು? ಈ ದೇವಸ್ಥಾನದ ಇತಿಹಾಸದ ಬಗ್ಗೆ ಏನಾದರೂ ಹೇಳೋದಾದ್ರೆ? ಎಲ್ಲೂ ಇಲ್ಲ. ಒಂದ್ಸತಿ ಬಂದು ಪೂಜೆ ಮಾಡಿಸ್ಕೊಂಡಾದ್ಮೇಲೆ ಅವ್ರಿಗೆ ಗೊತ್ತಾಗುತ್ತೆ. ನಾವು ಹೇಳೋದಲ್ಲ, ಇಷ್ಟು ಜನ ಅವರೇ ಅರ್ಥ ಮಾಡ್ಕೊತಾರೆ. ತುಂಬ ಹಿರಿಕರ ಕಾಲದಿಂದನೂ ಕೂಡ ತುಂಬ ನಂಬಿಕೆ ಇರೋಂಥಕ್ಕಂಥದ್ದು. ಅವಾಗ 5,000 ಜನ ನಿಮಗೆ ಗೊತ್ತಾಗುತ್ತಲ್ಲ. ಹಳ್ಳಿಕಾರ ಹೆಸರು ಮುಂದೆ ಇದೆ. ತಮ್ಮದಿದೆ ಊರೇನಾ? ನಮ್ಮಲ್ಲೇ ಹುಟ್ಟಿ ಬೆಳೆದಿದ್ದೀವಿ. ಇದು ಬಾಣಸ್ವಾಡಿ ಗ್ರಾಮದಲ್ಲಿ ನಡೆಯುವಂಥ ಜಾತ್ರಾ ಮಹೋತ್ಸವ 1 ವಾರ ನಡೀತದೆ. ಇದು ಇಡೀ ತಾಲೂಕಿನಲ್ಲಿ ನಾವು ಇಡೀ 7-8 ಹಳ್ಳಿನಲ್ಲಿ ನಾವು ನಮ್ಮದೇ ಫಸ್ಟು ಜಾತ್ರೆ ನಡೀತಾ ಇರೋದು. ಈ ಮಟ್ಟದಲ್ಲಿ 1000 ಜನ ಸೇರುತ್ತೆ. ಕಡೆ ಶನಿವಾರ ಒಂದು ದಿವಸ ಕೊಂಡ ಹಾಯ್ತೀವಿ. ಬೌಳ್ಮಾರ್ನಳ್ಳಿ ಮತ್ತು ಬಾಣಸ್ವಾಡಿ ಗ್ರಾಮದ ಜನ ಒಂದಾಗಿ ಇಲ್ಲಿ ಸೇರಿ ವಿಜೃಂಭಣೆಯಿಂದ 10-12 ಲಕ್ಷ ರೂಪಾಯಿ ಖರ್ಚು ಮಾಡಿ ಜಾತ್ರೆ ಮಾಡ್ತಾಯಿದ್ದೀವಿ ನಾವು. ಭಾರಿ ಸಂತೋಷ ಆಗ್ತದೆ. ಜನನೂ ಅದೇ ರೀತಿ ಬಂದದೆ ನೋಡಿ, ನಿಮಗೂ ಕಾಣುತ್ತೆ ಲೈವಲ್ಲಿ. ಭಾರಿ ಸಂತೋಷ ಆಗುತ್ತೆ ನಾವು ಈ ಜಾತ್ರೆ ನೋಡಿ. ಇಷ್ಟು ಹೇಳಿದ್ದೀವಿ. ಪ್ರತಿ ವರ್ಷ ಯಾವ ಟೈಮಲ್ಲಿ ನಡೆಯುವಂಥ ಜಾತ್ರೆ ಇದು? ಈ ವರ್ಷ ಮೇ ತಿಂಗಳು ತಪ್ಪಿರಿ ಏಪ್ರಿಲ್ ಫಸ್ಟಲ್ಲಿ ನಾವು ಜಾತ್ರೆ ಮಾಡ್ತಾ ಇದ್ದೀವಿ. ಏಪ್ರಿಲ್ ಲಾಸ್ಟು ಮೇ ಫಸ್ಟಲ್ಲಿ ಜಾತ್ರೆ ಮಾಡ್ತಾ ಇದ್ದೀವಿ. ಭಾರಿ ಚೆನ್ನಾಗಿ ನಡೀತದೆ. ಹೆಣ್ಮಕ್ಳು ತವ್ರ ಮನೆಗೆ ಬರೋದೊಂದು ವಿಶೇಷ ಅಂತಾರೆ ಈ ಜಾತ್ರೆಯಲ್ಲಿ. ಹೌದು, ಹೆಣ್ಮಕ್ಳು ಇದು ಜಾತ್ರೆಗೆ ಯಾವತ್ತು ಬರ್ದಿಲ್ದ್ರೂ ಈ ಜಾತ್ರೆಗೆ ತಪ್ಪಿಸ್ಕೊಂಡು ಬದಲಾಕಿ ಕೊಡಕ್ಕೆ ದೇವ್ರಿಗೆ ಬಂದೇ ಬರ್ತಾರೆ. ಇದೊಂದು ಸಂತೋಷಕರವಾದ ವಿಚಾರ. ತವ್ರ ಮನೆ ಮಕ್ಕಳಿಗೆ ತವ್ರ ಮನೆ ನೋಡಿದ್ರೆ ಒಂದು ಅವಕಾಶ ಕಲ್ಪಿಸ್ಕೊಟ್ಟಂಗೆ ಆಗ್ತದೆ. ಪ್ರತಿ ವರ್ಷ ನಡ್ಕೊಂಡು ಬಂದಿದೆ ಇದೇ ರೀತಿ. ಮುಂದೆನೂ ಹಿಂಗೆ ನಡ್ಕೊಂಡು ಹೋಗುತ್ತೆ. ತಾಯಿ ಆಶೀರ್ವಾದ ಇದ್ದೇ ಇದೆ.